Hello, students! Welcome to Study B+. Learn smart every day. Today, Chapter 1, Knowing Our Numbers. Are you ready? Let's start! Welcome back to Study B+. In this class, we are discuss about knowing our numbers of 6th standard maths. Let's continue with the try this page number 8. Note this point. Try this page number 8. Okay, all of you ready for the class? Look at here. Question number 1. Give 5 examples where the numbers of things counted would be more than 6 digit numbers. ಈಗ 6 ಡಿಜಿಟ್ ನಂಬರ್ಸ್ ಅಂದರೆ ಯಾವುದು ನಮಗೆ 1 ಲ್ಯಾಕ್ ಹೌದಾ? ಹಾಗಿದ್ರೆ 1 ಲ್ಯಾಕ್ ಥರ ಮೋರ್ ದೆನ್ 1 ಲ್ಯಾಕ್ ಇರೋಂಥ ಕೌಂಟ್ ಮಾಡೋಂಥವನು ಒಂದು 5 ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದ್ದಾರೆ. ಆನ್ಸರ್ ಪಾಪ್ಯುಲೇಷನ್ ಆಫ್ ಸ್ಟೇಟ್. ಈಗ ಒಂದು ಸ್ಟೇಟಿನ ಪಾಪ್ಯುಲೇಷನ್ ಏನಿದೆ ಮೋರ್ ದೆನ್ ಲ್ಯಾಕ್ ಇದೆ ಹೌದಾ? ಹಾಗಾಗಿ ನಾವು ಏನು ಬರೀಬೇಕು ಫಸ್ಟು? ಪಾಪ್ಯುಲೇಷನ್ ಆಫ್ ಸ್ಟೇಟ್. ಪಾಪ್ಯುಲೇಷನ್ ಆಫ್ ಎ ಸ್ಟೇಟ್. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್, ನಂಬರ್ಸ್ ಆಫ್ ಸ್ಟಾರ್ಸ್ ಇನ್ ದ ಸ್ಕೈ. ಈಗ ನಂಬರ್ಸ್ ಆಫ್ ದ ಸ್ಟಾರ್ನ ನೀವು ಕೌಂಟ್ ಮಾಡೋಕ್ಕಾಗುತ್ತಾ? ಅದು ಏನಿದೆ ಮೋರ್ ದೆನ್ ಲ್ಯಾಕ್ ಇರುತ್ತಲ್ವಾ, 6 ಡಿಜಿಟ್ ನಂಬರ್ ಇರುತ್ತೆ. ಹಾಗಾಗಿ ನಂಬರ್ಸ್ ಆಫ್ ಸ್ಟಾರ್ಸ್ ಇನ್ ದ ಸ್ಕೈ. ನೆಕ್ಸ್ಟ್ ಥರ್ಡ್ ಒನ್, ನಂಬರ್ಸ್ ಆಫ್ ಗ್ರೇನ್ಸ್ ಇನ್ ರೈಸ್ ಇನ್ ಎ ಲಾರ್ಜ್ ಸ್ಟಾಕ್. ಅಂದರೆ ಒಂದು ಮೂಟೆಯೊಳಗಿರೋಂತಹ ಅಕ್ಕಿ ಕಾಳನ್ನ ನಿಮಗೆ ಎಣ್ಸೋಕ್ಕಾಗುತ್ತಾ? ಇಲ್ಲಲ್ಲ, ಅದನ್ನೇ ಬರೆದಿರೋದಿಲ್ಲಿ. number of grains of rice in a large sack. Numbers of leaves in all trees in the forest. ಅಥವಾ ಇದು ದೊಡ್ಡದಾದರೆ ನಿಮಗೆ ನಂಬರ್ಸ್ ಆಫ್, ನೋಡಿ ನಂಬರ್ಸ್ ಆಫ್ ಲೀವ್ಸ್ ಇನ್ ಎ ಬಿಗ್ ಟ್ರೀ ಅಂತ ಬರೆದ್ರು ಬರುತ್ತೆ. ಅದು ಏನಾಗುತ್ತೆ ಮೋರ್ ದೆನ್ ಲ್ಯಾಕ್ಸ್ ಇರುತ್ತೆ. ನಂಬರ್ಸ್ ಆಫ್ ಎ ಲೀವ್ಸ್ ಇನ್ ಎ ಬಿಗ್ ಟ್ರೀ. ನೆಕ್ಸ್ಟ್ ಫಿಫ್ತ್ ಒನ್, ನಂಬರ್ ಆಫ್ ಹೇರ್ಸ್ ಇನ್ ಹೆಡ್. ನಂಬರ್ಸ್ ಆಫ್ ಹೇರ್ಸ್, HAIRS, ಹೇರ್ಸ್ ಇನ್ ಎ ಹೆಡ್. ಓಕೆ, ಈ ಥರ ನೀವು ಬರೆದಿರೋದು ನಿಮ್ಮ ಫ್ರೆಂಡ್ಸ್ ಬರೆದಿರೋದನ್ನು ಎಕ್ಸ್ಚೇಂಜ್ ಮಾಡ್ಕೊರಿ, ಅಂದರೆ ನಿಮಗೆ ಇನ್ನೂ ತುಂಬ ಆನ್ಸರ್ಗಳು ಸಿಗ್ತಾವೆ. ಸ್ಟಾರ್ಟಿಂಗ್ ಫ್ರಮ್ ದ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ಸ್ ರೈಟ್ ದ ಪ್ರೀವಿಯಸ್ 5 ನಂಬರ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಗ್ರೇಟೆಸ್ಟ್ 6 ಡಿಜಿಟ್ ನಂಬರಿಂದ ಸ್ಟಾರ್ಟ್ ಆಗಬೇಕು. ಅದನ್ನು ಅದರ ಪ್ರೀವಿಯಸ್ 5 ನಂಬರ್ಸ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕು ಅಂತ ಹೇಳಿದ್ದಾರೆ. ಈಗ ನೋಡಿ ಆನ್ಸರ್, ಗ್ರೇಟೆಸ್ಟ್ 6 ಡಿಜಿಟ್ number is 99999. Unit 10, 100, 1000, 10,000, lakh. Okay, 9,99,999 is the biggest number. ಓಕೆ, ಅದನ್ನು ನಾವು ಪ್ರೀವಿಯಸ್ 5 ನಂಬರ್ನ ಬರಿಬೇಕೀಗ. ಪ್ರೀವಿಯಸ್ 5 ನಂಬರ್ಸ್ನ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಬರೋಕ್ಕೆ ಹೇಳ್ಯಾರ ಅವರು. ನೋಡಿಲ್ಲಿ ಪ್ರೀವಿಯಸ್ 5 ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಈಗ ಆನ್ಸರ್ ನೋಡಿ, 9,99,998 ಗೊತ್ತಾಯ್ತಾ? ಈಗ ನೋಡಿ 9,99,997. ಡಿಸೆಂಡಿಂಗ್ ಆರ್ಡರ್ ಅಂದರೆ ದೊಡ್ಡದ್ರಿಂದ ಸಣ್ಣಕ್ಕೆ ಬರ್ಕೊಳ್ತಾ ಹೋಗೋದು, ಡಿಕ್ರೀಸಿಂಗ್ ಆರ್ಡರ್ ಥರ. ನೆಕ್ಸ್ಟ್ 9,99,996.
9,99,995. Okay, last 9,99,994. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸ್ಟಾರ್ಟಿಂಗ್ from the smallest 8-digit number, write the next 5 numbers in ascending order and read them ಅಂತ ಇದೆ. ಅಲ್ಲಿ ಗ್ರೇಟೆಸ್ಟ್ ನಂಬರ್ ಕೇಳಿದ್ರು 6 ಡಿಜಿಟ್ದು, ಇಲ್ಲ 8 ಡಿಜಿಟ್ದು ಸ್ಮಾಲೆಸ್ಟ್ ನಂಬರ್ ಕೇಳಿದ್ದಾರೆ. 8 ಡಿಜಿಟ್ದು ಸ್ಮಾಲೆಸ್ಟ್ ನಂಬರ್ ಏನಾಗಿರುತ್ತೆ ಹೇಳಿ? ಸ್ಮಾಲೆಸ್ಟ್ 8 ಡಿಜಿಟ್ ನಂಬರ್ is 1 2 3 4 5 6 7 0 ಕೊಟ್ಟರೆ ಏನಾಗುತ್ತೆ? ಇದು 8 ಡಿಜಿಟ್ ನಂಬರ್ ಆಗುತ್ತೆ ನೋಡಿ. ಯೂನಿಟ್ 10, 100, 1000, 10,000, lakh, 10 lakh, crore. ಈ ಸ್ಮಾಲೆಸ್ಟ್ 8 ಡಿಜಿಟ್ ನಂಬರ್ ಏನಾಗಿರುತ್ತೆ? ಕ್ರೋರ್ ಆಗಿರುತ್ತೆ. ಅದ್ರದ್ದು ನೆಕ್ಸ್ಟ್ 5 ನಂಬರ್ಸ್ನ ಬರೆಯೋಣ ಅಸೆಂಡಿಂಗ್ ಆರ್ಡರಲ್ಲಿ. ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಥರ. 5 ನಂಬರ್ಸ್ ನೋಡಿ. 1 crore, 1 crore 2, 1 crore 3, 1 crore 4. ಅವ್ರು ಎಷ್ಟು ಹೇಳಿದ್ದಾರೆ? 5 ಹೇಳಿದಾರಲ್ವ. ಸೊ 1 crore 5ವರೆಗೂ ಬರೆದ್ರೆ ಆಯಿತು. ಇದನ್ನು ನಿಮ್ಗೆ ರೀಡ್ ಮಾಡೋದು ಕನ್ಫ್ಯೂಸ್ ಆದರೆ ಇಲ್ಲಿ ಬರೀರಿ. 1 CRORE 1 crore 1, 1 CRORE 1 crore 2, 1 crore 3, 1 crore 4, 1 crore 5. ಗೊತ್ತಾಯ್ತಲ್ಲ? ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you for watching. Like, share, subscribe. Study B+.